ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸಂಜೀವಿನಿ ನಗರ ಗ್ರಾಮದಲ್ಲಿರುವ ಶಿವಕುಮಾರ್ ಎಂಬ ವ್ಯಕ್ತಿಯು ತಮ್ಮ 2.2 ಎಕರೆ ಜಮೀನಿನಲ್ಲಿ ಮಿಶ್ರ ಬೆಳೆಯನ್ನ ಬೆಳೆಯುವುದರ ಮೂಲಕ ಹೆಚ್ಚಿನ ಲಾಭವನ್ನ ಪಡೆಯುತ್ತಿದ್ದಾರೆ. ಜೊತೆಗೆ ಮಾದರಿ ರೈತರಾಗಿದ್ದಾರೆ. ರೈತರು ಕಡಿಮೆ ಜಮೀನಿನಲ್ಲಿ ಒಂದೇ ಬೆಳೆಯನ್ನ ಹಾಕಿ ಲಾಭವಿಲ್ಲದೆ ನಷ್ಟ ಅನುಭವಿಸುವುದನ್ನು ನಾವು ನೋಡಿರ್ತೇವೆ. ಆದರೆ ಶಿವಕುಮಾರ್ ಅವರು ತಮ್ಮ ಕಡಿಮೆ ಜಮೀನಿನಲ್ಲಿ 5ಕ್ಕಿಂತ ಹೆಚ್ಚು ಬೆಳೆಗಳನ್ನು ಬೆಳೆದು ಮಾದರಿಯಾಗಿದ್ದಾರೆ. ಅಕ್ಕಪಕ್ಕದ ರೈತರು ಸಹ ಇವರ ಜಮೀನಿಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಶಿವಕುಮಾರ್ ಅವರು ಮೂಲ ರೈತರಲ್ಲ. ಇವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಆದರೆ ಇವರಿಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಮೂಡಿ ಸಂಜೀವಿನಿ ನಗರದಲ್ಲಿ 2.2 ಎಕರೆ ಜಮೀನು ಖರೀದಿ ಮಾಡಿ ಅಲ್ಲಿಯೇ ವ್ಯವಸಾಯವನ್ನ ಮಾಡಲು ಪ್ರಾರಂಭ ಮಾಡ್ತಾರೆ. ಇವರು ಬೆಳೆಗಳಿಗೆ ಯಾವುದೇ ತರಹದ ರಾಸಾಯನಿಕ ಗೊಬ್ಬರವನ್ನ ಬಳಸುತ್ತಿಲ್ಲ. ದೇಶಿ ಹಸು, ಮಲ್ನಾಡ್ ಹಸುಗಳನ್ನ ಸಾಕಿದ್ದಾರೆ. ಇವುಗಳಿಂದ ಬರುವ ಮೂತ್ರ ಹಾಗೂ ಸಗಣಿಯಿಂದ ಜೀವಾಮೃತ ತಯಾರಿಕೆ ಮಾಡಿ ಬೆಳೆಗಳಿಗೆ ಹಾಕ್ತಾರೆ. ಜೊತೆಗೆ ಎರೆಹುಳು ಗೊಬ್ಬರವನ್ನ ಸಹ ತಯಾರಿಸುತ್ತಾರೆ. ಎರೆಹುಳು ಗೊಬ್ಬರ ಅಂತ ಹೇಳಿದ್ರಿ, ಅದರಲ್ಲಿ ಎಷ್ಟು 2 ಬೆಡ್ಡಿಂದ ನಿಮಗೆ ಎಷ್ಟು ಗೊಬ್ಬರ ಸಿಗ್ತದೆ ಮತ್ತು ಎಷ್ಟು ಎರೆಹುಳ ಸಿಗ್ಬೋದು? ನನಗೆ 1 ಟನ್ನು, 1 ಬೆಡ್ಗೆ 1 ಟನ್ ಗೊಬ್ಬರ ಸಿಗುತ್ತೆ. 2 kg ಎರೆಹುಳ ಬಿಟ್ಟಿದೆ. 1 ವರ್ಷಕ್ಕೆ 2 ಟನ್ ಗೊಬ್ಬರ ಸಿಗುತ್ತೆ. 1 ತೊಟ್ಟಿಲಿ 2 ಟನ್. ಅದೇ ಗೊಬ್ಬರನೇ ನಾನು ಇದಕ್ಕೆ ಹಾಕ್ತೀನಿ. ಹಸು ಮಾಡಿದ್ದೀನಿ, ಒಂದು ಮಲೆನಾಡು ಗಿಡ್ಡ ಮಾಡಿದ್ದೀನಿ, ಮಾಮೂಲಿ HF ಆಲ್ ಬ್ಲಾಕ್ ಒಂದು ಹಸು, ಒಂದು ಕರು ಮಾಡಿದ್ದೀನಿ. ಅದ್ರ ಗೊಬ್ಬರದಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ. ಮತ್ತೆ ಗಂಜಲ ಬರೋ ಗಂಜಲನ ಒಂದು ಕಡೆ ಸ್ಟೋರೇಜ್ ಮಾಡಿ ಅದನ್ನ ಡ್ರಮ್ಗೆ ಹಾಕಿ, ಅದಕ್ಕೆ ಬೇರೆ ಏನು ಕೆಮಿಕಲ್ ಹಾಕಲ್ಲ. ಆ ಡ್ರಮ್ಗೆ ಹಾಕಿ 1 ವೀಕ್ ಇಟ್ಟಿರ್ತೀನಿ. 1 ವೀಕ್ ಆದ್ಮೇಲೆ ಗಿಡಗಳು ಉಳಿತೀನಿ. ಗೋಮೂತ್ರದಿಂದನೂ ಕೂಡ ನೀವು ಗೊಬ್ಬರ ಮಾಡ್ತಾ ಇದ್ದೀನಿ. ತೋಟಕ್ಕೆ ಗೊಬ್ಬರ ಮಾಡ್ತಾ ಇದ್ದೀನಿ. ಇವರು 130 ತೆಂಗಿನ ಮರ, 800 ಅಡಿಕೆ ಮರ, 200 ತೇಗು, ಇದರೊಂದಿಗೆ ಸಪೋಟ, ಪಪ್ಪಾಯ, ನಂಜನಗೂಡು ರಸಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟ್, ನಿಂಬೆಹಣ್ಣು ಹಾಗೂ ವಿವಿಧ ಬಗೆಯ ತರಕಾರಿಗಳನ್ನು ಬೆಳೆದಿದ್ದಾರೆ. ವರ್ಷಕ್ಕೆ 6 ರಿಂದ 7 ಲಕ್ಷದವರೆಗೂ ಸಂಪಾದನೆ ಮಾಡ್ತಿದ್ದಾರೆ.